ಜಾತಿ ಗಣತಿ ಇನ್ನೊಂದು ತಿಂಗಳು ಒಳಗಡೆ ಬಿಡುಗಡೆ ಮಾಡ್ತೇವೆ. ಜಾತಿ ಗಣತಿ ಇನ್ನೊಂದು ತಿಂಗಳಲ್ಲಿ ಒಳಗಡೆ, ಭಾಳ ಹೆಚ್ಚಂದರೆ 2 ತಿಂಗಳಾಗ್ಬೋದು. ಬಟ್ ಅಂತಿಮವಾಗಿ ಎಲ್ಲ ಸರ್ವೆ ಎಲ್ಲ ಆಗಿದೆ. ಈಗ ಶಿಫಾರಸು ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ ಉಳಿದಿರ್ತಕ್ಕಂಥದ್ದು. ಶಿಫಾರಸು ಮಾಡಿ ವರದಿ ಕೊಟ್ಟ ತಕ್ಷಣವೇ ನಮ್ಮ ಸರ್ಕಾರ ಅದನ್ನು ಅಂಗೀಕಾರ ಮಾಡಿ ಚರ್ಚೆ ಮಾಡಿ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ತೇವೆ. ಪಾಸಿಟಿವ್. ಏನಪ್ಪ ಹಿಂದುಳಿದ ವರ್ಗಗಳ ಮಂತ್ರಿ ಸೊ ಕೂತ್ಕೊಳ್ರಿ, ಕೂತ್ಕೊಳ್ಳಯ್ಯ, ಕೂತ್ಕೋ. ಏನು ನೀವು ಕೇಳಕ್ಕೆ ಶುರು ಮಾಡಿದ ಮೇಲೆ ಸುಮ್ಮನೆ ಕೂತಿರ್ತೀರಿ. ನೀವು ಭಾಳ ಸಂತೋಷ ಏನಪ್ಪ ಅಂತಂದರೆ ಪ್ರಶ್ನೆ ಮಾಡ್ತಕ್ಕಂಥ ಬೆಳವಣಿಗೆ ಆಗಿದೆಯಲ್ಲ ಅಂತಕ್ಕಂಥದ್ದೇ. ಪ್ರಶ್ನೆ ಮಾಡ್ತಕ್ಕಂಥದ್ದೇ ಭಾಳ ಮುಖ್ಯ. ಒತ್ತಾಯ ಮಾಡ್ತಕ್ಕಂಥದ್ದೇ ಭಾಳ ಮುಖ್ಯ. ಒಂದು ಸಾರಿ ಒತ್ತಾಯ ಮಾಡಿದ್ರೆ ಪ್ರಯೋಜನ ಆಗಲ್ಲ, 2 ಸಾರಿ ಒತ್ತಡ ಮಾತಾಡಿದ್ರೆ ಪ್ರಯೋಜನ ಆಗಲ್ಲ. ಒತ್ತಡ ಮಾಡುತ್ತಲೇ ಇರಬೇಕು. ಗೊತ್ತಾಯ್ತಾ? ಆದ್ದರಿಂದ ನಾನು ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಬಿದ್ದವನಲ್ಲ. ಹೋರಾಟದ ಮೂಲಕ ರಾಜಕೀಯ ಮಾಡ್ಕೊ ಬಂದಿರೋನು. ಮುಂದೆನೂ ಕೂಡ ಮಾಡ್ತೇನೆ ಹೊರತು ಹಿಂದೆ ಬೀಳಲ್ಲ. ಎಲ್ಲಿವರೆಗೆ ಶಕ್ತಿ ಇರ್ತದೆ ಅಲ್ಲಿವರೆಗೆ ರಾಜಕೀಯ ಮಾಡೋದು. ಯಾರಿಗೆ ಧ್ವನಿ ಇಲ್ಲ ಅವ್ರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಧ್ವನಿ ಯಾರಿಗಿಲ್ಲ ಅವ್ರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ನೀವೆಲ್ಲರೂ ಭಾಳ ಜನ ಬಂದು ಸೇರಿದ್ದೀರಿ. ನೀವೆಲ್ಲರೂ ಕೂಡ ನುಡಿ ನಮನವನ್ನು ಅರ್ಪಿಸ್ಲಿಕ್ಕೆ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ನಿಧನರಾದ ಮೇಲೆ ಅವರು ದೈವಾಧೀನರಾಗಿದ್ದಾರೆ. ಅವರಿಗೆ ನುಡಿ ನಮನವನ್ನು ಅರ್ಪಿಸಲಿಕ್ಕೆ ಬಯಸ್ತಾ ನಾನು ಕೂಡ ನುಡಿ ನಮನವನ್ನು ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರಿಗೆ ಅರ್ಪಿಸ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ.